ಪುಳಿಯೋಗರೆ ಮಾಡೋದು ಯಾವ ತರ ಅಂತ ಬೀಜ ಕಡಲೆ ಮೊದಲು ಸರಿಯಾಗಿ ಮಾತಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ಆಗ ಟೇಸ್ಟ್ ಸಿಗುತ್ತಾ? ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಭಾಷೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಮಾಡಿ ತಿನ್ಕೊಳ್ಳಿ. ನೀನಕ್ಕ ನಿಲ್ಲದಕ್ಕನತ್ತೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಈ ತರ ಕುಕಿಂಗ್ ವಿಡಿಯೋಸ್ ಮಾಡ್ತೀವಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಇವತ್ತು ನಮ್ಮಮ್ಮ ನಿಮಗೆ ಪುಳಿಯೋಗರೆ ಮಾಡೋದು ಯಾವ ಥರ ಅಂತ 10 ನಿಮಿಷದಲ್ಲಿ ಹೇಳ್ಕೊಡುತ್ತೆ. 10 ನಿಮಿಷ ಅಲ್ಲ, ಒಂದು 5 ನಿಮಿಷ ವಿಡಿಯೋ ಬರುತ್ತೆ. ಸೊ ಪುಳಿಯೋಗರೆ ಮಾಡೋದು ಯಾವ ಥರ ಈಸಿಲಿ ಕಲ್ತ್ಕೊಳ್ಳಿ. ಅಮ್ಮ ಈಗ ಹೇಳು ಏನೇನು ಹಾಕ್ಬೇಕು ಅಂತ. ಕಡಲೆ ಬೀಜ ಸರಿ, ಇಲ್ಲಿ ಫಸ್ಟು ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕಿ ಕಡಲೆಬೇಳೆ ಕಡಲೆ ಬೀಜ ಅದನ್ನ ಹುರ್ಕೋಬೇಕು. ಹಾಕಿ ಎಣ್ಣೆಲಿ ಹುರಿಬೇಕು ನೋಡಿ, ಎಣ್ಣೆ ಹಾಕಿ ಕಡಲೆ ಬೀಜ, ಕಡಲೆ ಮೊದಲು ಸರಿಯಾಗಿ ಮಾತಾಡ್ಕೊಳ್ಳಿ. ಕಡಲೆ ಬೀಜ ಮತ್ತೆ ಎಣ್ಣೆಯಲ್ಲಿ ಹುರಿಬೇಕು. ಹುರಿತಾ ಇದ್ದಾರೆ. ಈಗ ಬ್ಯಾಚುಲರ್ಸು ಇರ್ತಾರೆ, ಅವ್ರಿಗೆ ಮೀನ್ಸ್ ಪುಳಿಯೋಗರೆ ಮಾಡೋಕ್ಕೂ ಬರ್ತಿರಲ್ಲ. ಈಗ ನನಗೂ ಬರಲ್ಲ. ಈಗ ನನಗೆ ರೂಮಲ್ಲಿದ್ದಾಗ ಕಲ್ತಿದ್ದೆ, ಬಟ್ ಈಗ ಮರ್ತೋಯ್ತೆ. ಸೊ ಅಂಥವ್ರಿಗೆ ಮತ್ತು ಈಗ ಹುಡುಗಿರು ಇರ್ತಾರಲ್ಲ ಪಿ ಜಿಗಳಲ್ಲಿ ಮತ್ತು ರೂಮ್ಗಳಲ್ಲಿ, ಅವ್ರಿಗೆಲ್ಲ ಈಸಿ ಆಗುತ್ತೆ ಇದು ಮಾಡೋದು. ಆಯಿತು, ಆಮೇಲೆ ಈಗ ನಾನು ಈ ಥರ ಶೈಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ನ್ಯಾಚುರಲ್ಲಾಗಿ ಮಾಡಿದರೆ ಒಂಥರ ನಾವು ಮಾಡ್ದಂಗೆ ಫೀಲ್ ಆಗುತ್ತೆ. ದಟ್ಸ್ ವೈ ಐ ಮೇಕಿಂಗ್ ಲೈಕ್ ದಿಸ್. ಆಯ್ತು ಬಿಡು. ಈ ಥರ ಮಾಡಿ, ಬಟ್ ಇದು ನ್ಯಾಚುರಲ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಎಷ್ಟೊತ್ತು ಹುರ್ಕೋಬೇಕು ಎಣ್ಣೆಲಿ? ಅದಕ್ಕೆ ಒಂದು ಸ್ವಲ್ಪ ಇದಾಗೋವರೆಗೂ ಹುರ್ಕೋಬೇಕು. ಏನು ಇದು ಅಂದರೆ ಕೆಂಪಾಗೋವರೆಗೆ. ಕೆಂಪಾದವೋ ಎಲ್ಲ ತೆಗಿತೀನಿ. ತೆಗ್ದು ಹೆಂಗೆ ಎಲ್ಲಿ ಇಟ್ಕೋಬೇಕು? ಬಟ್ಲಿಗೆ ಹಾಕಬೇಕು. ಹಾಂ, ಲೈಟ್ ಹಾಕೋಣ. ಇದನ್ನ ಬಟ್ಲಿಗೆ ಹಾಕಬೇಕು. ಬಟ್ಲಿಗೆ ಹಾಕಿರಿ. ಅದು ಇದ್ರೊಳಗೆ ಬಿಟ್ಟರೆ ನೆಂದು ತಿನ್ನೋಕ್ಕಾಗಲ್ಲ. ಅದೇ ಫುಲ್ಲು ಹುಳಿ ಒಳಗೆ ಬಿಟ್ರೆ ನೆಂದ್ರೆ ತಿನ್ನೋಕ್ಕಾಗಲ್ಲ. ನೆಂದ್ರೆ ಅಂದ್ರೆ ಒಂಥರ ಮೆತ್ತಗಾಯ್ತವೆ. ಅಂದ್ರೆ ಒಂಥರ ಇದು ಸಿಗಲ್ಲ, ಟೇಸ್ಟ್ ಸಿಗಲ್ಲ. ಹಿಂಗೆ ತೆಗ್ದು ಹಾಕೊಂಡು ಅಂದೊಳಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ಆಗ ಟೇಸ್ಟ್ ಸಿಗುತ್ತಾ? ನೋಡಿ, ಇಷ್ಟೇ ಪುಳಿಯೋಗರೆ ಮಾಡೋದು ನಾನು ನ್ಯಾಚುರಲ್ ಆಗಿ ಹೇಳ್ಕೊಡ್ತೀನಿ. ಈಗ ನಿಮಗೆ ನಿಮ್ಮ ಅಮ್ಮ ಹೇಳ್ಕೊಟ್ಟಂಗೆ ನಾನು ಹೇಳ್ಕೊಡ್ತಿರೋದು. ಅಂದರೆ ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಭಾಷೆ ಎಲ್ಲ ಚೇಂಜ್ ಅಷ್ಟೇ, ಮಾತಾಡೋ ಶೈಲಿ. ಉತ್ತರ ಇಟ್ಕೋಬೇಕು. ಈಗ ಏನು ಮಾಡಬೇಕು? ಇಟ್ಕೋಬೇಕು. ಅದ ಈಗ ಕರ್ಬೇವಾ? ಇಲ್ಲೇ ಹೇಳು, ಈಗ ಹಾಕ್ಬೇಕಾದ್ರೆ ಹೇಳು ಏನೇನು ಹಾಕ್ತೀಯ. ಅಲ್ಲಿ ನೋಡಿ ವೀಕ್ಷಕರೇ, ಹುಣಸೆಹಣ್ಣ ಕಲಿಸ್ಕೋಬೇಕು. ಇದನ್ನ ಸಪ್ರೇಟಾಗಿ ತೆಗೆದಿಟ್ಟರೆ ನೆಕ್ಸ್ಟು ಹುಣಸೆಹಣ್ಣು ಕಲಿಸ್ಕೋಬೇಕು. ಹುಣಸೆಹಣ್ಣ ಎಲ್ಲಿ? ಹುಣಸೆಹಣ್ಣು ತೋರಿಸು. ತಳಿಕೆ ಹುಣಸೆಹಣ್ಣ ಈ ಥರ ಕಲಿಸ್ಕೊಂಡು ಹುಳಿ ಮಾಡಿ ಇಟ್ಕೋಬೇಕು. ಹುಳಿ ಅಂದರೆ ಇದೇ ಸಿಗೋದು. ಹಿಂಡಿ ಎಲ್ಲನೂ ಇಟ್ಕೋಬೇಕು ಗಟ್ಟಿದ. ನೋಡಿ, ಹಳ್ಳಿ ಕಡೆ ಹುಣಸೆಹಣ್ಣು ಸಿಗುತ್ತೆ. ಆ ಹುಣಸೆಹಣ್ಣ ಒಂದೊಂದಾಗಿ ಬಿಡಿಸಿ ನೀರೊಳಗೆ ಹಾಕಿ ಅದನ್ನ ನೆನಾಕಿ ಇಷ್ಟೊತ್ತು ನೆನಾಕಬೇಕು. 10 ನಿಮಿಷ. 10 ನಿಮಿಷ, ಅರ್ಧ ಗಂಟೆ ನೆನಾಕಿದ್ರೆ ಚೆನ್ನಾಗಿರುತ್ತೆ. ನೆನಾಕಿ ಯಾವ ಬೇಕಾದ್ರೂ ತಗೋಬೋದು. ಅದು ಅದನ್ನ ಹಿಂಗೆ ಇದು ಮಾಡ್ಕೋಬೇಕಾ? ಇದು ಮಾಡ್ಕೋಬೇಕು. ಇಂಟ್ಕೋಬೇಕು ಹಿಂಗೆ. ಇಂಟ್ಕೊಂಡು ಈಗ ಹುಳಿನ ಪಕ್ಕಕ್ಕೆ ಇಟ್ಕೋಬೇಕು. ಪಕ್ಕಕ್ಕೆ ಎಲ್ಲಿ? ಸೈಡಿಗೆ. ಆಮೇಲೆ ಎಲ್ಲ ಕರಿಬೇವು, ಮೆಣಸಿನ್ಕಾಯಿ ಇಂಟ್ಕೊಂಡ್ರಾ? ಹಿಂಗೆ ಇಂಟ್ಕೊಂಡು ಎಣ್ಣೆ ಒಳಗೆ ಹಾಕ್ಬೇಕಾ? ಈ ಥರ ಇಂಟ್ಕೊಂಡು ಅಲ್ಲಿ ನೋಡಿ ಸೈಡಿಗೆ ಇಟ್ಟಿದ್ರು. ಆಮೇಲೆ ಹಿಂಗೆ ಮೆಣಸಿನ್ಕಾಯಿ ಕರಿಬೇವೆಲ್ಲ ಮುರಿದು ಇಟ್ಕೊಂಡಿದ್ದೆಲ್ಲ ಹಾಕೊಂಡು, ಮೆಣಸಿನ್ಕಾಯಿ ಮತ್ತು ಕರಿಬೇವು ಐತೆ, ಅದನ್ನ ಎಣ್ಣೆಗೆ ಹಾಕ್ಬೇಕಾ? ನಿಮಿಷ, ಎಣ್ಣೆಗೆ ಹಾಕ್ತೆ. ಹುಳಿ ಹಿಂಗೆ ಅದನ್ನು ಹುಯ್ಬೇಕು ಅದರೊಳಗೆ. ಓಕೆ, ಇದು
ಮಿಕ್ಸ್ ಮಾಡ್ಕೊಂಡು ಪುಳಿಯೋಗರೆ ಪುಡಿನ ಅದನ್ನು ಹಾಕಿ ಪುಳಿಯೋಗರೆ ಪುಡಿ ಇದು ಮಾಮೂಲಿ ಯಾವುದಿದು ಯಾವುದು ಅದು ಅಯ್ಯಂಗಾರ ಅಯ್ಯಂಗಾರ ಹೇಗೆ ಯೂಸ್ ಮಾಡ್ತೀರಾ? ಚೆನ್ನಾಗಿರುತ್ತೆ. ಕೆಂಪ್ಟಿಯಾರ ಹೇಗೆ ಯೂಸ್ ಮಾಡಲ್ಲ? ಚೆನ್ನಾಗಿರಲ್ಲ. ಚೆನ್ನಾಗಿ ಅಲ್ಲ, ನಿಮಗೆ ಅಯ್ಯಂಗಾರ ಆಗಿಂದ ತಿಂದಿದ್ದೀರಾ ಅದಕ್ಕೆ. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಾವು ಅಬ್ಸರ್ವ್ ಮಾಡಿರ್ತೀವಿ, ಅಯ್ಯಂಗಾರ್ ಚೆನ್ನಾಗಿರುತ್ತೆ, ನನಗೆ ಅಯ್ಯಂಗಾರ್ ಟೇಸ್ಟ್ ಕೊಡುತ್ತೆ ಜಾಸ್ತಿ. ಇದನ್ನ ಹಿಂಗೆ ಹಾಕೊಂಡು ಬೆಳಿತೀವಿ. ಹಾಂ ಓಕೆ. ಉಪ್ಪು ಉಪ್ಪಾರು ಹೋಗಿ ಉಪ್ಪಿನ ಪುಡಿ ಆಗಿ ಉದುರಿಸೋದು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಹಾಕಿ, ಆಮೇಲೆ ರುಚಿ ನೀರು ಹಾಕ್ಬಿಡಿ, ಆಮೇಲೆ ಉಪ್ಪು ಆಗಿರುತ್ತೆ. ಇದು ಹಾಕಿ ಇಷ್ಟೇ ಪುಳಿಯೋಗರೆ? ಇಷ್ಟೇ? ಆಮೇಲೆ ಇದನ್ನ ಎಲ್ಲಿ ಗಂಟೆ ಇದು ಮಾಡ್ಕೋಬೇಕು? ಎಷ್ಟೊತ್ತು? ಕುದಿಸೋದು ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಅಂದರೆ ಒಂದು 5 ನಿಮಿಷನಾ? ಆಯಿತು. ಇಷ್ಟೊಂದು ಇದೀನ ಪುಳಿಯೋಗರೆ? ನಾನು ಕಲ್ತ್ಕೊಂಡೇ ಇರಲಿಲ್ಲ. ಆಯಿತು ಪುಳಿಯೋಗರೆ. ಇಷ್ಟೇ ಪುಳಿಯೋಗರೆ? ತಟ್ಟೆ ಹಾರಾಕಿ ಈ ಥರ ಆಮೇಲೆ ಗುಚ್ಚಾಕೋದು. ಗುಚ್ಚಾಕಿ ಕಡಲೆ ಬೀಜ ಮಾಡಿಟ್ಕೊಂಡಿದ್ವಲ್ಲ ಅನ್ನ ಅಂದ್ಬಿಡುತ್ತೆ, ನಮ್ಗೆ ಎಷ್ಟು ಬೇಕಷ್ಟ ಹಾಕೋದು ಹಾಕೊಳ್ತೀವಿ ತಿನ್ನುವಾಗ. ಪುಳಿಯೋಗರೆ ರೆಡಿ. ಪುಳಿಯೋಗರೆ ರೆಡಿ. ಟೇಸ್ಟ್ ನೋಡಲು ಯಾರಿದ್ದಾರೆ ನಮ್ಮ ಜೊತೆ? ಕರೆಯೋಣ. ಅಕ್ಕ ಹೆಂಗೆ ಕರಿ? ಅಕ್ಕ ಪುಳಿಯ ಬರೈಲೆ. ನೋಡಿ ಇಷ್ಟೇ ಪುಳಿಯೋಗರೆ, ಸಿಂಪಲ್ಲು, ನಾವು ಮಾಡೋದು ಕಲ್ತ್ಕೊಂಡು. ಚೆನ್ನಾಗಿರುತ್ತೆ, ಹ್ಞೂ ನೀವು ಮಾಡಿ ತಿನ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದು 5 ನಿಮಿಷ ಗೊಜ್ಜು. 5 ನಿಮಿಷ ಅಷ್ಟೇ ಗೊಜ್ಜು? 5 ನಿಮಿಷ ಗೊಜ್ಜು ಎಲ್ಲ ರೆಡಿ ಮಾಡಿದರೆ 5 ನಿಮಿಷ. ಅನ್ನ ಮಾಡ್ಕೊಂಡಿದ್ರೆ ಈ ಥರ ಜಸ್ಟು 5 ಅನ್ನ ಜಸ್ಟ್ ಎಲ್ಲ ಮಾಡಿರೋರು ಗೊತ್ತಿರುತ್ತೆ, ಎಲ್ಲ ಬ್ಯಾಚುಲರ್ಸು ಮತ್ತು ಹುಡುಗರು ಹುಡುಗರಿಗೆ ಅನ್ನ ಮಾಡ್ಕೊಂಡು ಹುಳಿ 5 ನಿಮಿಷದಲ್ಲಿ ಮಾಡ್ಕೊಂಡು, ಹುಳಿ ಏನಂತ ಹುಳಿನೇ ತಾನೇ ಅದು ಗೊಜ್ಜು. ಗೊಜ್ಜು ಪುಳಿಯೋಗರೆ ಗೊಜ್ಜನ್ನ 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಕೊಳ್ಳಿ ಅಷ್ಟು. ಸಿಂಪಲ್ ಗೈಸ್. ಆಮೇಲೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಅಲ್ಲಿ ಹೋಗು ನಿಂಕ. ಈ ಥರನೇ ಕುಕ್ಕಿಂಗ್ ವಿಡಿಯೋಸ್ನ ಮಾಡ್ತೀವಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳು. ಈ ಥರ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀವಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಊಟ ಯಾವ ಥರ ಇದೆ ಅಂತ ಊಟ ಆಯ್ತಾ? ಸೂಪರು. ಇದೊಂದೇ ಡೈಲಾಗ್ ಕೇಳಿ ಗೊತ್ತಿರೋರು. ಇವನಿದಾನಲ್ಲ, ಇವನ ಹೆಸರೇನು ಗೊತ್ತಾ? ತಿಮ್ಮೇಶ್ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ.